ಬಂದ್ಯ ನೋಡ್ರಪ್ಪ. RCB ಮ್ಯಾಚ್ ಇದ್ದಾಗ ಮಾತ್ರ ನಾವು ಬರೋದು ಬಿಡಲ್ಲ ನೋಡ್ರಿ. ಅವ್ನು ಇದೆ ಮೊನ್ನೊಂದು ಸ್ವಲ್ಪ ಇವ ಅಬ್ಸೆಂಟ್ ಇದ್ದನ್ರಿ, ಏನೋ ಆಗಿತ್ತಂತ್ರಿ, ಬೀಜ ಗೀಜ ಏನೋ ಒಬ್ಬಿವಂತ್ರಿ, ಅದ್ರ ಸಲ ಅಬ್ಸೆಂಟ್ ಇದ್ದನ್ರಿ, ಅದ್ರ ಸಲಿಂದ ಇವತ್ತು ಬಂದನ್ರಿ. ನಮಸ್ಕಾರ ಹಿಡಿಯಪ್ಪ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಹೆಂಗಿತ್ರಿ ಇವತ್ತಿನ ಮ್ಯಾಚ್? ಮತ್ತ ಕೆಳಗಿನ ಮ್ಯಾಚ್ ಗಳಗಳ ಅಂದೇನಿಲ್ರಿ ಮತ್ತ ಹೆಂಗಿತ್ರಿ ಇವತ್ತು ಮ್ಯಾಚ್? ನಾನಾರ ಫುಲ್ ಬೀಜ ಟೈಟ್ ಹಿಡಿದು ಬಿಟ್ಟಿದ್ದೆ. ನಮ್ಮ ಅಣ್ಣನಿಗೆ ಸಮಾಧಾನ ಇರೋ ಇನ್ನೂ ಐತಿ ಮ್ಯಾಚ್, ನಮ್ಮ ಕೈಯಾಗ ಐತಿ ಅಂತ ಹೇಳಿ ಸಮಾಧಾನ ಮಾಡಿ ನಮ್ಗೆ ಒಂಚೂರು ಸಮಾಧಾನ ಇರಿಸಿದ್ದ. ಇವತ್ತು ಫುಲ್ ಸಮಾಧಾನವಾಗಿರೋಕ್ಕೆ ಕಾರಣ, ಈಗ ನಿಮ್ಮ ಮುಂದೆ ಬಂದು ಲೈವ್ಯಾಗ ಅಲ್ಲ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ನಮ್ಮ ಅಣ್ಣನೇ. ಯಾಕಂದ್ರೆ ಫುಲ್ಲ ಬೀಜ ಬಾಯಿಗೆ ಬಂದಿದ್ವು, ನನಗಂತ ಹೋಗ್ಬಿಡ್ತಿದ್ದೆ ನಮ್ಮ ಮ್ಯಾಲ, ಬಟ್ ಉಳಿಸಿದ್ದ ಇವತ್ತು ನಮ್ಮ ಅಣ್ಣ ನನಗೆ. ಯಾ ಮೀನ್ರಿ ಮಕ್ಕಳು ಅವನು ಇದು ನಿಂಬಿಕೆಯಲ್ಲಿ ಮಾಡಿಸಿಟ್ರಿ ನಮ್ಮ ಚಿನ್ನಸ್ವಾಮಿದಾಗ. ಅವ್ನು ಗೆದೆಯಲ್ಲಿ ಅಂತ ಅಂದಿದ್ರಿ. ಅವ್ನು ಗೆದ್ದು ತೋರಿಸ್ತೇವ್ರಿ ನಾವು. RCB ದೇವ್ರೆ ಹಂಗೇವ್ರಿ, ಯಾರು ಮಾಡಲ್ಲ ಅದು ನಾವು ಮಾಡಿ ತೋರಿಸ್ತೇವ್ರಿ ನಾವು. RCB ಅಂದ್ರೆ ಹಂಗೆ ರೀ ನಾವು. ಅವನ ಏನು ತಿಳ್ಕೊಂಡ್ರಿ ಈಗ ನಾವು ನಮ್ಗೆ ಎಷ್ಟು ಖುಷಿಯಾಗಿದೆ ಅಂದರೆ 3 ಸೋತಿದ್ರು ಹೋಮ್ ಗ್ರೌಂಡ್ನಾಗ, ಇದನ್ನು ಸೋಲ್ತಾರೇನೋ. ಮಿನಿಮಮ್ 7 ಮ್ಯಾಚ್ ಹೋಮ್ ಗ್ರೌಂಡ್ನಾಗ ಆಡಲೇಬೇಕಿತ್ತ, ಅದ್ರಾಗ ಬೇರೆ 3 ಸೋತಿದ್ರು. ಇನ್ನು 7ಕ್ಕೆ 7 ಸೋಲ್ತಾರೇನೋ, ಪ್ಲೇ ಆಫಿಗೆ ಬರೋದು ಕಷ್ಟ ಆಗ್ಬಿಡ್ತದೆ ಇವರಿಗೆ. ಬರಾಗೆಲ್ಲ ನಾಯಿ ಹೊಡ್ಯಾಕತ್ತಿದ್ರು. ಇಲ್ಲೇ ಒಂದು ಸ್ವಲ್ಪ ಕುದೇ ಇತ್ತು, ಚಿಂತೆ ಇತ್ತು. ಆ ಚಿಂತಿನ ಸ್ವಲ್ಪ ಕಮ್ಮಿ ಮಾಡ್ಯಾರಂತಲೇ ಹೇಳ್ಬೋದು. ಮತ್ತು ಮುಂದೆ ನೋಡೋಣ, ಮ್ಯಾಚ್ಗಳು ಅದಾವೆ, ಚೆನ್ನಾಗದಾವೆ ಮ್ಯಾಚ್. ನಮ್ಮ ಡೆಲ್ಲಿದಾಗ ಮ್ಯಾಚ್ ಐತಿ, ಹೋಮ್ ಗ್ರೌಂಡ್ ನಮ್ದು ಕೊಹ್ಲಿ ಕಾಕಂದದ ಹುಟ್ಟೆ ಸಣ್ಣ ಗಿಡದ ಆಡಿರೋ ಹೋಮ್ ಗ್ರೌಂಡ್ ಐತಿ. ನಾವು ನಮ್ಮ ಕನ್ನಡಿಗ KL ರಾಹುಲ್ಗೆ ಸ್ವಲ್ಪ ಉತ್ತರ ಕೊಡಬೇಕಾಗೈತಿ. ನಮ್ಮ KL ರಾಹುಲ್ಗೆ ಹೇಳ್ತೀವಿ ಒಂದು ಸ್ವಲ್ಪ, ಮಗ ಸ್ವಲ್ಪ ಸಣ್ಣವಿದೆಯೇ ಕೊಹ್ಲಿ ಮುಂದೆ ಆಡ್ಸಕ್ಕೆ ಹೋಗಬೇಡ ಅಂತ. ಕರ್ನಾಟಕದವ್ರು ಯಾರನ್ನ ಇದ್ರೆ ಬೇಜಾರಾಗಬೇಡ್ರಿ, ಯಾಕಂದ್ರೆ RCB ಫಸ್ಟ್ ಆಕತ್ತಲ್ಲ. RCB ಫಸ್ಟ್, ಆಮೇಲೆ ಪ್ಲೇಯರ್ ನೆಕ್ಸ್ಟ್ ಅನ್ನೋರು ನಾವು. ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ನಾವೇನು. ನೀವು ಇಲ್ಲಿ ತಿರ್ಗಿಸಿದ್ರು ಅವನು ಅಲ್ಲಿ ತಿರ್ಗಿಸ್ತಾನ್ರಿ. ಆಟೆ ರೀ ಎಲ್ಲರದು, ಒಂದ್ಸರಿ ನಿಂದಿದ್ರು ಒಂದ್ಸರಿ ನಂದು ಆಟೆ ಅಷ್ಟೇ. ಯಾರು ಬೇಜಾರಾಗಬೇಡ್ರಿ, ಕರ್ನಾಟಕದವ್ರು ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಬೇಜಾರೈತೇನ್ರಿ? ಬೇಜಾರಾದ್ರೆ ಕಮೆಂಟ್ ಮಾಡ್ರಿ, ಆಮ್ಯಾಗ ಹೇಳ್ತೀನಂತ್ರಿ. ಸ್ವಲ್ಪ ನಮ್ಮ ಅಣ್ಣ ಸ್ವಲ್ಪ ಫಾಸ್ಟ್ ಅದನ್ರಿ, ಹಂಗೆ ಅನ್ಕೋಬೇಡ್ರಿ. ಎಲ್ಲರೂ ಒಂದೇ ಥರ ನೋಡೋಣ್ರಿ. ಫಸ್ಟ್ RCB ನೋಡೋಣ್ರಿ, ಆಮೇಲೆ ಪ್ಲೇಯರ್ಸ್ ನೋಡೋಣ್ರಿ. RCB ಮತ್ತು ಈ ಸತಿ ಕಪ್ ಹೊಡೆಯೋದು ಅಷ್ಟೇ ಮುಖ್ಯ ಐತ್ರಿ. ನಾವು ಸ್ವಲ್ಪ ಫುಲ್ ಹಿಂಗೆ ಸ್ಟೇಡಿಯಂ ಫುಲ್ ಮಾಡಿ ಹಿಂಗೆ ನೆಟ್ ಬಿಡ್ತಾನೆ ಇವಾಗ ನಮ್ಮ ಕೊಹ್ಲಿ ಜಂಡ ಡೆಲ್ಲಿದಾಗ ಫಿಕ್ಸ್. ನೋಡೋಣ, ಅದೊಂದು ರಿವೆಂಜ್ ಕಾದತಿ. ಅವತ್ತಂತ ಬೆಂಕಿ ವಿಡಿಯೋ ಮಾಡ್ತೀವಿ, ವೇಟಿಂಗ್ ಮಾಡ್ತೀರಿ, ಗೆಲ್ತೀವಿ. ಫುಲ್ ಎಕ್ಸೈಟ್ಮೆಂಟ್ನಾಗ ಇರ್ಬೇಕು. ಅವನ ಏನು ಕೇಳ್ತೀರ ದಿನ ಅವ್ನು ಬೆಂಕಿ ಕುಂಡಿ ಗುರಿ ಹಚ್ಕಿಸಿ ನಾವು ಬರ್ತೀವಿ. ಅವ್ನು ಏನು ಕೇಳ್ತೀರ ಅವನ ಇದೆ. ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ, ಕಿರ್ಚಿ ಎಲ್ಲ ವಾಯ್ಸ್ ಹೋಗ್ಬಿಟ್ಟೈತಿ. ಅದು ಇದು ಕುಡ್ದು ಕಿಸಿಂದ ರಿಕವರ್ ಮಾಡ್ಕೊಂಡ್ ಬಂದೀವ್ರಿ. ಅವನು ಇದು ಏನ್ ತಿಳಿದ್ರಿ ನೀವು? ನಿಮಗ್ ಮಿಸ್ ಮಾಡಬಾರ್ದು, ನಮ್ಮ ವಿಡಿಯೋ ನಿಮ್ಮವರೆಗೂ ತಲುಪಲೇಬೇಕು ಅಂತ ಏನೋ ಒಂದು ಇದಕ್ಕೋಸ್ಕರ ಮಾಡಾಕತ್ತೀವಿ. ಗಲಗಚ್ ಮಾಡಿ ಕಿಸಿಂದ ರೆಸಿಪಿ ಮಾಡಿದ್ದೀವಿ, ಅದು ಕುಡ್ದು ಬಂದೀವಿ. ನಿಮ್ಗೆ ಬೇಕಂದ್ರೆ ಮೆಸೇಜ್ ಮಾಡ್ರಿ, DM ಮಾಡ್ರಿ, ನಾನು ನಿಮ್ಗೆ ಆ ರೆಸಿಪಿ ಕಳಿಸ್ತೀನಿ ಪಕ್ಕ. ಅದು ಒಂಚೂರು ಗಂಟ್ಲಿಗೆ ಏನಾರ ಪ್ರಾಬ್ಲಮ್ ಆಗಿದ್ದ ಸರಿ ಹೋಗತ್ತಿ, ಅದೇನಿಲ್ಲ. ಗಲ್ಗಚ್ ಮಾತ್ರ ಸೂಪರ್ ಮಾಡಿದ್ನ ನಮ್ಮ ಅಣ್ಣ. ಏನಂದ್ರು ನಮ್ಮ ಹ್ಯಾಜಲ್ವುಡ್ ಅಣ್ಣ ಮಸ್ತ್ ಮಾಡ್ದನ್ರಿ. ನಾ ಎಲ್ಲಿ ನಮ್ದು ಧ್ರುವ್ ಜುರೇಲ್ 50 ಹೊಡಿತಾನೆ ಅಂದ್ರೆ ನಮ್ಮ RCB ಅವರಿಗೆ ಬಾಲಿಂಗ್ನಾಗೆ 50 ಹೊಡ್ಸ್ಬಿಟ್ರಿ. ಅವ್ನು ಭುವನೇಶ್ವರ್ ಕೈ ಎತ್ಬಿಟ್ಟನ್ರಿ ಇವತ್ತು. ಯಾಕೋ ಅವನು ಇದು ಏನಾಗಿದ್ ಬಿಡ್ರಿ. ನಾ ಕಾಲ್ ಹೊಡಿತಾನೆ ಅಂದ್ರೆ ಅವನೇ ಕಾಲ್ ಹೊಡ್ಸ್ಕೊಂಡ್ರು. ಏನು ಮಾಡ್ತೀರ ಆತವ್ರ ಹಿಂಗೆ ಒಂದೊಂದು ಸ್ವಲ್ಪ ಮಿಸ್ಟೇಕ್ ಆತವ್ರಿ. ಅದ್ರ ಸಲಿಂದ ಏನು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರಾದ್ರೂ ಸ್ವಲ್ಪ ತಣ್ಣೀರು ಹೊಡ್ಕೋರಿ, ಏನಾಗಲ್ರಿ. ಅವಾಗ ಹೊಡ್ಕೋಬೇಕಾಗ್ತರಿ, ಏನು ಮಾಡೋಕ್ಕಾಗಲ್ರಿ. ಇಷ್ಟು ದಿನ ನಾವು ಹೋಮ್ ಗ್ರೌಂಡ್ನಾಗ 3 ಮ್ಯಾಚ್ನಾಗ ಹೊಡ್ಕೊಂಡಿವ್ರಿ. ಇವತ್ತು ಅವ್ರಿಗೆ ಹೊಡಿಬೇಕಿತ್ರಿ, ಹೊಡೆದಿವ್ರಿ, ಅಷ್ಟೇ ಇರ್ತವ್ರಿ, ಏನಿಲ್ರಿ. ಮಸ್ತ್ ಬೆಂಕಿ ಬೌಲಿಂಗ್ ಮಾಡ್ದನ್ರಿ ನಾವು ಹ್ಯಾಜಲ್ವುಡ್. ಅವನು ಏನಿಗೆ ಇಲ್ಲಿ ಬಾಜು ಗೀಜು ಇದ್ರು ಒಂದು ಪಪ್ಪಿ ಕೊಡ್ತಿದ್ದಾರೆ ನಾವೀಗ. ಅವನು ಇದು ಮಸ್ತ್ ಮಾಡ್ದನ್ರಿ. ಅವನು ಇದು SDL ಬಗ್ಗೆನೂ ಹಂಗೆ ಸ್ವಲ್ಪ ಹೇಳ್ಬೇಕಲ್ಲ. ಲಾಸ್ಟ್ ಓವರ್ ಚೆನ್ನಾಗಿ ಮಾಡ್ಯಾನ. ಅದೊಂದು ವಿಕೆಟ್ ಮ್ಯಾಲ ಹೊಂಟಿತ್ತಲ್ಲಪ್ಪ, ಕ್ಯಾಚ್ ಹಿಡ್ದಿರ್ಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಕಿತ್ತು ಮ್ಯಾಚ್. SDL ಅವರು ಚೆನ್ನಾಗಿ ಮಾಡ್ಯಾರ. ಅದೇನಾದ್ರೂ ಕ್ಯಾಚ್ ಹಿಡ್ದಿದ್ದಿಲ್ಲ ಅಂದ್ರೆ ತೆಳಗಿನ ಬೀಚ್ ಬಾಯ್ದಾಗ ಬರ್ತೀವಿ ಅಟ್ಟೆ, ಮತ್ತೇನು ಇದ್ದಿದ್ದಿಲ್ರಿ. ಮತ್ತು ನಮ್ಮ ಕೃಣಾಲ್ ಪಾಂಡೆ, ಸುಯೇಶ್ ಅವ್ರ ಬಗ್ಗೆ ಹೇಳ್ರಿ ಸ್ವಲ್ಪ. ಮಸ್ತ್ ಮಾಡ್ಯಾನ್ರಿ. ಅವನು ಟಗರ್ ಪಲ್ಯ ಭಾರಿ ಮಾಡಕತ್ತಾನ್ರಿ.
ಏನಂದ್ರು ನೋನ್ ಇದು ಮಸ್ತ್ ಮಾಡಕತ್ತಾನ್ರಿ ಹಿಂಗೆ ಕೈಗೆ ಹಿಂಗೆ ವಂಕ್ ಮಾಡಿ ಅವ್ನು ಒಟ್ಟು ಮುರಿದು ಹಾಕ್ತಾನ್ರಿ. ಬಟ್ ಇವತ್ತು ಅವ್ನಿಗೆ ವಿಕೆಟ್ ಬಿದ್ದಿಲ್ರಿ. ಅವ್ನು ನಮ್ದು ಕೃಣಾಲ್ ಕಾಕ ಏನು ತಿಂದು ಹೊಂಟಾನೋ ಗೊತ್ತಿಲ್ರಿ. ಅವನೀಗ ಸುಮ್ಮನೆ ನೆಕ್ಸ್ಟ್ ಮ್ಯಾಚಿನಾಗ ಸ್ಪೀಡ್ ಬಾಲಿಂಗ್ ಮಾಡ್ಸಮ್ರಿ. ಅವನು ಇದು ಹ್ಯಾಸಲ್ವುಡ್ಗಿಂತನೂ ಚೆನ್ನಾಗಿ ಬೌನ್ಸ್ ಹೊಡಿತಾನ್ರಿ. ಇದು ಏನು ವೇರಿಯೇಷನ್ ರೀ. ಅವನು ಇದು ಮಸ್ತ್ ವೇರಿಯೇಷನ್ ಮಾಡ್ತಾನ್ರಿ. ಯಾರು ಕಲ್ಸ್ಕೊಟ್ರೋ ಗೊತ್ತಿಲ್ರಿ. ಅವನು ಯಾರು ಮೆಂಟ್ರಿ ಯಾರು ಅದಾರ ಸ್ವಲ್ಪ ನಮಗೂ ಹೇಳಕ್ಕೆ ಹೇಳ್ರಿ. ಇನ್ನೊಂದ್ಸರಿ ಇನ್ನೊಬ್ಬ ಬಾಲರ್ ಕಂಬಿದ್ದಾನ್ರಿ, ಅವನಿಗೆ ಸ್ವಲ್ಪ ಕೋಚ್ ಮಾಡೋದು ಬರ್ತದ್ರಿ ಅವನಿಗೆ. ಎಲ್ಲರೂ ನೋಡಮ್ ಕಮೆಂಟ್ ಮಾಡ್ರಿ, ಕೃಣಾಲ್ ಪಾಂಡ್ಯ ಸ್ಪೀಡ್ ಬಾಲರ ಏನು ಸ್ಪಿನ್ನರ್ ಅಂತ ಹೇಳ್ರಿ ನೋಡೋಣ. ಯಾಕಂದ್ರೆ ನಮಗಂತ ಕನ್ಫ್ಯೂಸ್ ಆಗ್ಬಿಟ್ಟೈತಿ. ಎಲ್ಲರೂ ಕಮೆಂಟ್ ಮಾಡ್ರಿ. ಕೃಣಾಲ್ ಪಾಂಡ್ಯ ಸ್ವಲ್ಪ ನಾವು ಮಿಸ್ ಆಗಿ ರೆಸ್ಯೂಮ್ ಓದ್ಬಿಟ್ಟಿವಿ ಅನ್ಸಕತ್ತೈತಿ. ಹಂಗ ಹಾಕಾಕತ್ತ ನಾವು ಬಾಲಿಂಗ್ ಅಣ್ಣ. ಆಯ್ತು ತಗೋರಿ, ಮ್ಯಾಚ್ ಗದ್ದದ. ಆರಾಮ ನೀರ್ಗಿರಿ ಏನೋ ಹೊಡ್ಕೊಬಿಡ್ರಿ. ಆರಾಮ್ಸೆ ಊಟ ಗೀಟ ಮಾಡ್ರಿ. ಶಿಸ್ತು ಊಟ ಮಾಡಿ ತಣ್ಣಗೆ ಮಂಕೊಂಡ್ರೆ ಅವ್ನು ಗಾಳಿಗೆ ಹೋಗಿ ಕಿಸಿನ ಮ್ಯಾಗ ಬಿಚ್ಕೊಂಡು ಮಂಕೊಂಡ್ರೆ ನಿದ್ದೆ ಆಗ್ಬೇಕ್ರಿ. RCB ಗೆದ್ದದ, ಏನು ಟೆನ್ಷನ್ ತೊಗೊಂಬೋದಿಲ್ರಿ. ನೆಕ್ಸ್ಟ್ ಮ್ಯಾಚ್ನಾಗ ಸಿಗಮ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಮಂಕೋರಿ.